2013ರಲ್ಲಿ ಸಾರಿ 2019ರಲ್ಲಿ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ನಾನು ಕೋರ್ಟ್ ಮಾಡಿ IGP DGP ಆಫೀಸ್ಗೆ ನಾನೊಂದು ನೋಟಿಸ್ ಕೊಟ್ಟಿದ್ದೆ. ಯಾವ ವಿಚಾರದಲ್ಲಿ? ಲೌಡ್ ಸ್ಪೀಕರ್ ವಿಚಾರಕ್ಕೆ ಅಜಾನ್ ಕೂಗುವಂಥದ್ದು. ಎಸ್, ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ 10 ಡೆಸಿಬಲ್ಸ್ಗಿಂತ ಸೌಂಡ್ ಜಾಸ್ತಿ ಬರಬಾರ್ದು ಅಂತ ಹೇಳುತ್ತೆ. ಆ ಜಡ್ಜ್ಮೆಂಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾಕೆ ಅಷ್ಟು 10 ಡೆಸಿಬಲ್ಸ್ ದಾಟಬಾರ್ದು ಅಂತ ಹೇಳ್ತದೆ ಅಂದ್ರೆ, ಒಂದು ಮನೆ ಅಂತಂದಾಗ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಓದೋ ಮಕ್ಕಳು ಇರ್ತಾರೆ, ಅನಾರೋಗ್ಯದಿಂದ ಇರೋರು ಇರ್ತಾರೆ. ಸೊ ಇವರೆಲ್ಲ ಇದ್ದಾಗ ಬೆಳಗ್ಗೆ ಹೊತ್ತು ಮಗು ಎದ್ದೇಳಬೇಕು, 5 ಗಂಟೆಗೆ ಓದಬೇಕು ಅಂತ ಇರುತ್ತೆ. ಯಾಕಂದ್ರೆ ಪ್ರಾತಃ ಆ ಟೈಮಲ್ಲಿ ಓದಿದ್ರೆ ವಿದ್ಯಾಭ್ಯಾಸ ಹತ್ತುತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ವಿದ್ಯಾಭ್ಯಾಸ ಹತ್ತುತ್ತೆ ತಲೆಗೆ ಅಂತ ಹೇಳ್ತಾರೆ. ಬಟ್ ಆ ಟೈಮಲ್ಲಿ ಇವ್ರು ಅಜಾನ್ ಹೋಗೋದ್ರಿಂದ ಆ ಮಕ್ಕಳಿಗೆ ಹೋಗೋದಿಲ್ಲ ತಲೆಗೆ. ಪುಸ್ತಕದಲ್ಲಿ ಇರೋದಕ್ಕಿಂತ ಹೆಚ್ಚಿಗೆ ಈ ಸೌಂಡ್ ಕೇಳಿಸುತ್ತೆ. ಇನಿಷಿಯಲ್ ಡಿಸ್ಟರ್ಬೆನ್ಸ್ ಹೌದು ಆಗುತ್ತೆ. ಸೊ ಅಲ್ಲಿ ತೊಂದರೆ ಆಗುತ್ತೆ. ಅಂದ್ರೆ ಆ ಮಗುವಿನ ಸಂವಿಧಾನಾತ್ಮಕವಾದಂತ ಹಕ್ಕನ್ನ ನಾವು ಮೊಟಕುಗೊಳಿಸಿದಾಗುತ್ತೆ, ಈ ಅಜಾನಿಂದ ಮೊಟಕಾಗುತ್ತೆ. ಅದೇ ರೀತಿ ಒಬ್ಬ ಹಾರ್ಟ್ ಪೇಷಂಟ್ ಮನೇಲಿ ಇರ್ತಾನೆ, ಅವನಿಗೆ ಒಂದು ಏನೋ ತಕ್ಕಂತ ಒಂದು ಗ್ಲಾಸ್ ಬಿದ್ರು ಅಯ್ಯೋ ಏನಾಯ್ತು ಅಂತ ಗಾಬರಿ ಆಗುವಂತ ಸಮಯದಲ್ಲಿ ಬೆಳಗ್ಗೆ 5 ಗಂಟೆಗೆ ಇವರು ಜೋರಾಗಿ ಕೂಗ್ಬಿಟ್ರೆ ಆ ಮನುಷ್ಯನ ಗತಿ ಏನು? ದಿಢೀರಂತ ಎಚ್ಚರ ಆದಾಗ ಇಮಿಡಿಯೇಟ್ ಆಗಿ ಏನಾದ್ರು ಕೊಲಪ್ಸ್ ಆದ್ರೆ ಏನ್ ಮಾಡ್ತೀರಾ? ಸೊ ಈ ರೀತಿ ವಿಚಾರಗಳನ್ನ ತಗೊಂಡು ನಾನು ಕೊಟ್ಟಾಗ ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳಿದ್ದು ನಮ್ಮ ಹರ್ಷ ಮುತಾಲಿಕ್ ವಕೀಲರು ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ, ಇದು ಸೂಕ್ತವಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾರು 10 ಡೆಸಿಬಲ್ಸ್ಗಿಂತ ಜಾಸ್ತಿ ಸೌಂಡ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದಾರೋ ಮೈಕ್ಗಳಲ್ಲಿ, ಲೌಡ್ ಸ್ಪೀಕರ್ ಅಲ್ಲಿ ಅಥವಾ ಅನಧಿಕೃತವಾದಂತಹ ಮಸೀದಿಗಳಿದಾವೋ ಇವನ್ನೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡಿ ತಡಿಬೇಕು ಅಂತ ಹೇಳಿ ಸರ್ಕ್ಯುಲರ್ ಕೊಡ್ತು ಅವಾಗ ಪೊಲೀಸ್ ಇಲಾಖೆ. 2019ರಲ್ಲಿ ಸರ್ಕ್ಯುಲರ್ ಕೊಡ್ತು. ನೀವೇ ಹೋಗಿದ್ದೀವಿ? ಇಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು. ಬೇರೆ ಅಪ್ರೋಚ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಈ ನಾವೆಲ್ಲರೂ ಬೌಂಡ್, ನಾವು ಅದನ್ನ ಮಾಡ್ಲೇಬೇಕಾದಂಥದ್ದು, ನಾವು ಆ ಆದೇಶನ ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ನಮ್ಮ ಕರ್ತವ್ಯನ ನಾವು ಮಾಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಂಡಾಗ ಅದಕ್ಕೆ ಸೂಕ್ತವಾಗಿ ಅವರು ಸರ್ಕ್ಯುಲರ್ ಕೂಡ ಕೊಟ್ಟಿದ್ರು.